ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ 6ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. 6ನೇ ಅಧ್ಯಾಯದ ಟೈಟಲು ಧ್ಯಾನ ಯೋಗ. ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ನಿಷ್ಕಾಮ ಕರ್ಮ ಯೋಗ ಅಥವಾ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮಾಡುವ ಕೆಲಸದಿಂದ ಪರಿಪೂರ್ಣತೆಯನ್ನು ಹೇಗೆ ಪಡೆಯುವುದು ಎಂಬುದನ್ನು ವಿವರಿಸುತ್ತಾನೆ. 6ನೇ ಅಧ್ಯಾಯದಲ್ಲಿ ಕೃಷ್ಣನು ಅಷ್ಟಾಂಗ ಯೋಗ ಅಥವಾ ಧ್ಯಾನದ ಪ್ರತಿಕ್ರಿಯೆಯನ್ನು ಒಬ್ಬರ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಸಾಧನವಾಗಿ ವಿವರಿಸುತ್ತಾನೆ. ನಾವು ಈ ಅಧ್ಯಾಯವನ್ನು ವಿವಿಧ ವಿಭಾಗಗಳಾಗಿ ವಿಂಗಡಿಸುತ್ತೇವೆ ಮತ್ತು ವಿಭಾಗಗಳನ್ನು ಆಳವಾಗಿ ವಿಶ್ಲೇಷಿಸುತ್ತೇವೆ. 6ನೇ ಅಧ್ಯಾಯದ ಆರಂಭದ ಕೆಲವು ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ಜನರಿಗೆ ಕಷ್ಟಕರವಾದ ಧ್ಯಾನ ಪ್ರಕ್ರಿಯೆಯನ್ನು ಪ್ರಯತ್ನಿಸುವ ಮೊದಲು ನಿಷ್ಕಾಮ ಕರ್ಮ ಯೋಗದ ಪ್ರಕ್ರಿಯೆಯ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಮಹತ್ವವನ್ನು ಶ್ರೀಕೃಷ್ಣ ಹೇಳಿದ್ದಾನೆ. ಭಗವದ್ಗೀತೆಯ 6ನೇ ಅಧ್ಯಾಯದ 1ನೇ ಶ್ಲೋಕದ ಉದ್ದೇಶದಲ್ಲಿ ಶ್ರೀಲ ಪ್ರಭುಪಾದರು ನಿಜವಾದ ಪರಿಪೂರ್ಣತೆಯು ಕೃಷ್ಣ ಅಥವಾ ಪರಮಾತ್ಮನ ತೃಪ್ತಿಗಾಗಿ ಕಾರ್ಯನಿರ್ವಹಿಸುವುದು ಎಂದು ವಿವರಿಸುತ್ತಾನೆ. ನಿಷ್ಕಾಮ ಕರ್ಮಯೋಗ ಎಂದು ಕರೆಯಲ್ಪಡುವ ಈ ಪ್ರಕ್ರಿಯೆಯು ಪ್ರಾಯೋಗಿಕವಾಗಿದೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಸ್ವಾರ್ಥ ಹಿತಾಸಕ್ತಿಗಾಗಿ ವರ್ತಿಸುತ್ತಾರೆ ಎಂದು ಅವರು ವಿವರಿಸುತ್ತಾನೆ. ಪರಮಾತ್ಮನೊಂದಿಗೆ ಒಂದಾಗಲು ಆಸಕ್ತಿ ಹೊಂದಿರುವ ಸನ್ಯಾಸಿ ಅಥವಾ ಕಠಿಣ ತಪಸ್ಸು ಮಾಡುವ ಅತೀಂದ್ರಿಯ ಯೋಗಿ ಕೂಡ ಸ್ವಾರ್ಥ ಬಯಕೆಯಿಂದ ಮುಕ್ತರಾಗಿರುವುದಿಲ್ಲ. ತನಗಾಗಿ ಮುಕ್ತಿಯನ್ನು ಬಯಸುವುದನ್ನು ಸಹ ಸ್ವಾರ್ಥಿ ಬಯಕೆ ಎಂದು ಅರ್ಥೈಸಿಕೊಳ್ಳಬೇಕು. ಮತ್ತೊಂದೆಡೆ ಭಕ್ತ ಅಥವಾ ಕೃಷ್ಣ ಪ್ರಜ್ಞೆಯ ವ್ಯಕ್ತಿಯು ಕೃಷ್ಣನ ತೃಪ್ತಿಗಾಗಿ ಮಾತ್ರ ಕೆಲಸ ಮಾಡುತ್ತಾನೆ ಮತ್ತು ಯಾವುದೇ ಸ್ವಾರ್ಥಿ ಉದ್ದೇಶಗಳನ್ನು ಹೊಂದಿರುವುದಿಲ್ಲ. ಅಂತಹ ಭಕ್ತನನ್ನು ಪರಿಪೂರ್ಣ ಸನ್ಯಾಸಿ ಅಥವಾ ಯೋಗಿ ಎಂದು ಕರೆಯಬಹುದು. ಶ್ರೀಕೃಷ್ಣನು ಅಷ್ಟಾಂಗ ಯೋಗದ 2 ಹಂತಗಳ ಬಗ್ಗೆ ಮಾತನಾಡುತ್ತಾನೆ. ಮೊದಲನೆಯ ಹಂತ ಆರಂಭಿಕ ಹಂತ ಮತ್ತು ಎರಡನೆಯದು ಮುಂದುವರಿದ ಹಂತ. ಆರಂಭಿಕ ಹಂತದಲ್ಲಿ ಒಬ್ಬ ವ್ಯಕ್ತಿಯು ಮೊದಲು ತನ್ನ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ನಿರ್ಲಿಪ್ತತೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅದೇ ಸಮಯದಲ್ಲಿ ಆಸನಗಳನ್ನು ಅಭ್ಯಾಸ ಮಾಡುವ ಮೂಲಕ ಅಷ್ಟಾಂಗ ಯೋಗವನ್ನು ಮಾಡಬೇಕು. ಇದು ಹೃದಯದ ಕ್ರಮೇಣ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಒಬ್ಬರು ಭೌತಿಕ ಬಯಕೆಗಳಿಂದ ಸಂಪೂರ್ಣವಾಗಿ ಶುದ್ಧರಾದಾಗ, ಅಂದರೆ ಮುಂದುವರಿದ ಹಂತದಲ್ಲಿ, ಒಬ್ಬರು ಅಷ್ಟಾಂಗ ಯೋಗವನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬಹುದು. ಈ ಮುಂದುವರಿದ ಹಂತದಲ್ಲಿ ಸ್ಥಿರ ಧ್ಯಾನ ಅಥವಾ ಧ್ಯಾನದ ಹಂತದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಲು ಒಬ್ಬರು ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಪಡೆಯುತ್ತಾರೆ. ಭಗವದ್ಗೀತೆಯ 6ನೇ ಅಧ್ಯಾಯದ 3ನೇ ಶ್ಲೋಕದ ಉದ್ದೇಶದಲ್ಲಿ ಶ್ರೀಲ ಪ್ರಭುಪಾದರು ಈ ರೀತಿ ವಿವರಣೆಯನ್ನು ನೀಡುತ್ತಾನೆ. ಕೃಷ್ಣ ಪ್ರಜ್ಞೆಯ ವ್ಯಕ್ತಿ ಅಥವಾ ಶ್ರೀಕೃಷ್ಣನ ಭಕ್ತನು ಆರಂಭದಿಂದಲೇ ಧ್ಯಾನದ ಉನ್ನತ ಹಂತದಲ್ಲಿರುತ್ತಾನೆ, ಏಕೆಂದರೆ ಅವನು ಯಾವಾಗಲೂ ಕೃಷ್ಣನನ್ನು ಮೆಚ್ಚಿಸಲು ಯೋಚಿಸುತ್ತಾನೆ. ಅವನು ನಿರಂತರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಅವನು ಈಗಾಗಲೇ ಎಲ್ಲ ಭೌತಿಕ ಚಟುವಟಿಕೆಗಳನ್ನು ನಿಲ್ಲಿಸಿದ್ದಾನೆಂದು ಪರಿಗಣಿಸಬೇಕು. ಮತ್ತೊಂದೆಡೆ ಕೃಷ್ಣನ ಭಕ್ತನಲ್ಲದ ಯೋಗಿಯು ಭೌತಿಕ ಬಯಕೆಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕ ಪ್ರಕ್ರಿಯೆಗಳನ್ನು ಆಶ್ರಯಿಸಬೇಕು. ಅಷ್ಟಾಂಗ ಯೋಗದ ಮುಂದುವರಿದ ಹಂತಕ್ಕೆ ಬರಲು ಮನಸ್ಸಿನ ನಿಯಂತ್ರಣ ಮತ್ತು ಇಂದ್ರಿಯ ವಸ್ತುಗಳಿಂದ ಬೇರ್ಪಡುವಿಕೆ ಅಗತ್ಯತೆಗಳು. ಆದ್ದರಿಂದ ಶ್ರೀಕೃಷ್ಣನು ಮನಸ್ಸಿನ ನಿಯಂತ್ರಣದ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಳ್ಳಬೇಕು ಮತ್ತು ಅವನತಿ ಹೊಂದಬಾರದು ಎಂದು ಶ್ರೀಕೃಷ್ಣ ವಿವರಿಸುತ್ತಾನೆ. ಥ್ಯಾಂಕ್ ಯು.